ನಂದ್ಯಾಳ ಅಂತಕ್ಕಂಥ ಒಂದು ಗ್ರಾಮ ಬರುತ್ತೆ. ಆ ನಂದ್ಯಾಳ ಗ್ರಾಮದೊಳಗ ನೀಲಮ್ಮ ತಾಯಿ ಬಹಳ ಬಡತನದ ಕುಟುಂಬ, ಅಷ್ಟೇನು ಸಿರಿವಂತಿಕೆ ಅನ್ನೋದು ಇದ್ದಿದ್ದಿಲ್ಲ. ನೀಲಮ್ಮ ತಾಯಿಗೆ 2 ಗಂಡು ಮಕ್ಕಳು ಜನಿಸ್ತಾರ. ಮೊದಲೇದವ ಬಹಳ ಹುಷಾರ, ಬಹಳ ಬುದ್ಧಿವಂತ ಇರ್ತಾನ. ಆದ್ರೆ 2ನೇ ಹುಟ್ಟಿರ್ತಕ್ಕಂಥ ಮಗು ಐತಲ್ಲ, ಅಷ್ಟು ಹುಷಾರನೂ ಅಲ್ಲ, ಬುದ್ಧಿವಂತನೂ ಅಲ್ಲ, ಒಂದು ತರ ಮಬ್ಬು ಅಂತ ಕರಿತೀವಿ ನಾವು. ಯಾವ ಕೆಲಸ ಮಾಡ್ತಿದ್ದಲ್ಲ, ಏನೂ ಮಾಡ್ತಿದ್ದಲ್ಲ, ಒಟ್ಟೇನೋ ಒಂದು ಕಡೆ ಮೂಲೆಯಾಗ ಹೋಗಿ ಕುಂದಿರ್ತಿದ್ದ. ತಾಯಿ ನೀಲಮ್ಮ ತಾಯಿನ ಕರೆದ ಪ್ರಸಾದ ಮಾಡಿಸ್ಬೇಕು, ನೀಲಮ್ಮ ತಾಯಿನ ಜಳಕ ಮಾಡಿಸ್ಬೇಕು. ಹಿಂಗೆ ಪ್ರತಿನಿತ್ಯವೂ ಕೂಡ ಊಟ ಮಾಡಿಸಿದ್ರೆ ಮತ್ತೆ ಹೋಗಿ ಯಾವ್ದಾರ ಒಂದು ಗುಡಿ ಒಳಗೆ ಕೂತ್ ಬಿಡೋದು, ಊಟ ಮಾಡಿಸಿದ್ರೆ ಇಲ್ಲ ಊರ್ ಹೊರಗೆ ಕೂತ್ ಬಿಡೋದು. ಹಿಂಗೆ ಯಾವುದೇ ಒಂದು ಕೆಲಸ ಕೂಡ ಮಾಡ್ತಿದ್ದಿಲ್ಲ. ಒಪ್ಪರಿ ಯಾವಾಗ ಊರು ನೋಡಿದ್ರು ಒಪ್ಪರಿ ಮೂಲ್ಯಾಗ ಮಬ್ಬಾಗಿ ಕೆಳಗೆ ತಲೆ ಹಾಕಿ ಕೂತು ಬಿಡ್ತಿದ್ದ. ಬೆಳಿತಾ 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 ಏನು ಅವನ ಬುದ್ಧಿ ಬೆಳಿಲಿಲ್ಲ, ಅದ ಸ್ವಭಾವನ ಬತ್ತು. ಅವ್ರ ಅಣ್ಣ ಮತ್ತು ಮನೆಯ ಸಂಸಾರವನ್ನ ಎಲ್ಲ ನೋಡ್ಕೋಬೇಕು, ತಂದೆ ತಾಯಿಗೆ ವಯಸ್ಸಾಗಿತ್ತು. ಅಣ್ಣ ಏನೋ ಹೊಲದೊಳಗು ದುಡಿತಾ 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 ಹೊಲದ ಕೆಲಸವನ್ನ ಮಾಡ್ತಾ ಹೋದ. ಹೀಗೆ ಹೊಲದೊಳಗು ಜೋಳವನ್ನ ಹಾಕಿರ್ತಾರ, ಜೋಳದ ರಾಶಿಯನ್ನ ಮಾಡಿದ್ರು. ಜೋಳದ ರಾಶಿಯನ್ನ ಮಾಡಿರ್ತಕ್ಕಂಥ ಸಂದರ್ಭದೊಳಗ ಆ ಎಲ್ಲ ಜೋಳವನ್ನ ನಾವು ಹೆಂಗ ಬಿಸಿಲಿಗೆ ಹಾಕ್ತೀವಿ ಹಂಗ ಬಿಸಿಲಿಗೆ ಹಾಕಿರ್ತಾರ. ಬಿಸಿಲಿಗೆ ಹಾಕಿ ಮನೆಗೆ ಬಂದಿರ್ತಾನ. ಮಾರನೇ ದಿವಸ ಆಗೆಲ್ಲ ಹಗೆ ಅಂತ ಬರ್ತಿದ್ದು, ಹಗೆದೊಳಗೆ ಜೋಳಗಳನ್ನ ತುಂಬುತ್ತಿದ್ರು ಹೊಲದೊಳಗ. ಈಗಂತೂ ಹಗೆ ಯಾರು ನಾವು ನೋಡಕ್ ಸಾಧ್ಯನೇ ಇಲ್ಲ. ಹಗೆ ಹೊಲದೊಳಗೆ ಹಗೆ ಇತ್ತು. ಅಣ್ಣ ಮುಂಜಾನೆ ಎದ್ದು ಸ್ನಾನ ಪೂಜೆ ಪ್ರಸಾದವನ್ನು ತಗೊಂಡ ಹೊಲಕ್ಕೆ ನಾ ಇನ್ನು ಹೊಲಕ್ಕೆ ಹೋಗಿ ಜೋಳ ಆರಾಕಿ ಬಂದಿದ್ನಿ, ಅವನಿವತ್ತ ಹಗೆ ಒಳಗೆ ಹಾಕ್ತೇನೆವಾ ಅಂತ ತಾಯಿಗೆ ಹೇಳಿ ಹೋಗ್ತಿರ್ತಾನ. ಆಗ ನೀಲಮ್ಮ ತಾಯಿ ಮೂಲ್ಯಾಗ ಕೂತಿರ್ತಕ್ಕಂಥ ಸಿದ್ಧಗೆ ಹೇಳ್ತಾಳ, ಏ ಸಿದ್ಧ, ಒಂದಿಷ್ಟು ಅಣ್ಣನ ಕೈಯೊಳಗೆ ಏನಾರ ಸಹಾಯ ಮಾಡು, ಊಟನೂ ಮಾಡಿ ಎಲ್ಲ ಮಾಡಿ, ಯಾಕೆ ಇಲ್ಲಿ ಕುಂದಿರ್ತಿ, ಹೋಗಪ್ಪ ಅಣ್ಣನ ಜೋಡು ಹೋಗು ಅಂತ ಹೇಳಿ ಆಕೆ ಒಳಗೆ ಹೋದ್ಲು. ಅವಂಗೆ ಏನು ತಿಳಿತೋ ಗೊತ್ತಿಲ್ಲ, ಅವ ಹೋಗಂದಾಳ ಅಂತ ಅವನು ಹೋದ. ಅಣ್ಣನ ಹಿಂದೆ ಬೆನ್ನು ಹತ್ತುಕೊಂಡ. ಅಣ್ಣ ನೋಡ್ತಾನ ಹಿಂದೆ ಸಿದ್ಧ ಬರಾಕತ್ತಿದ್ದ. ಎದಕ್ಕೋ ಬರಾಕತ್ತಾನ, ಬಾ ಅಂತ. ಆಗ ಅಣ್ಣ ಏನ್ ಮಾಡಿದ ಅಂತಂದ್ರ ಕರ್ಕೊಂಡು ಬರಾಕತ್ತಾನ, ಬರ್ಲಿ ಅಂತ ಏನ್ ಮಾಡಿದ, ಹೋದ. ಹೊಲದಾಗ ಹೋದ, ಒಂದ್ ಕಡೆ ಕುಂತಾಗ ಅಣ್ಣ ಅಂತಾನ, ಏ ಸಿದ್ಧ, ಅವು ಹೇಳಿ ಕಳಿಸಾಳತ್ತ ಬಂದು ಕೂತೇನ್ ಮಾಡ್ತೀವೋ, ನಾ ಒಬ್ಬನ ಆಗಿನಿ, ಸ್ವಲ್ಪ ನೀ ಹಗೆದೊಳಗೆ ಇಳಿ, ನಾನು ನಿನ್ನ ಕೈಯಾಗ ಜೋಳ ಕೊಡ್ತೀನಿ, ಆ ಹಗೆದ ತುಂಬ ಜೋಳ ಹಾಕು ಅಂದ. ಅಣ್ಣ ಹೇಳ್ತಾನ ಅಂತ ಏನು ಒಂದು ಮಾತಾಡ್ತಿದ್ದಿಲ್ಲ, ಒಟ್ಟ ಒಂದು ದಿವಸ ಕೂಡ ಮಾತಾಡಿದ್ದಿಲ್ಲ. ಸುಮ್ಮ ಎದ್ದು ಹೋಗಿ ಹಗೆದೊಳಗ ಅಣ್ಣ ಇಳ್ದ. ಇವ ಮ್ಯಾಗ ಜೋಳ ತುಂಬಿಕೊಡವ, ಅವ ಒಳಗೆ ಹೋಗಿ ಜೋಳ ಹಾಕೊಳ್ಳವ. ಹಿಂಗ ಏನ್ ಮಾಡಿದ್ರು, ಸಾಯಂಕಾಲ ತನ ಇಬ್ಬರು ಅಣ್ಣ ತಮ್ಮ ಕೂಡಿ ಜೋಳಗಳನ್ನ ಅದ್ರೊಳಗೆ ಹಾಕ್ತಾರ. ಹಗೆದೊಳಗೆ ಜೋಳ ಹಾಕಿದ್ರು. ಹಾಕಿ ಎಲ್ಲ ಆದ್ಮೇಲೆ ಮತ್ತು ಒಬ್ಬರಿಗೆ ಮ್ಯಾಗ ಬರಂಗಿಲ್ಲ, ಹಗೆದೊಳಗೆ ಇಳದ ಮ್ಯಾಗ ಕೈ ಹಿಡಿದು ಎತ್ತಬೇಕಲ್ಲ. ಅದ್ರದಾಗ ಅವಂಗ ಅಣ್ಣಗ ಎಂತ ಆಲೋಚನೆ ಹೊಳಿತೈತಿ ನೋಡ್ರಿ. ಅಲ್ಲ, ಇಷ್ಟು ದಿವಸ ಇವ ನಮ್ಮ ತಮ್ಮ ಎದಕ್ಕೂ ಉಪಯೋಗ ಇಲ್ಲ. ಮನೆಯೊಳಗ ಒಂದು ಊಟ ಮಾಡಿಸೋದು ನಮ್ಮ ಅವನ ಮಾಡಿಸ್ಬೇಕು, ಕರ್ಕೊಂಬರೋದು ಅವನ ಕರ್ಕೊಂಬರ್ಬೇಕು. ಸುಮ್ಮ ಹೋಗಿ ಯಾವ್ದ್ರ ಒಂದು ಮೂಲ್ಯಾಗ ಕುಂದಿರ್ತಾನ. ಇವ ಇದ್ರ ನಮಗ ಒಂದು ದೊಡ್ಡ ಕಂಟಕ, ನಮಗ ಒಂದು ದೊಡ್ಡ ಕೆಲಸ. ಮತ್ತೆ ಸಾಯಂಕಾಲ ಆದ್ಮ್ಯಾಗ ಯಾವ ಗುಡಿಯಾಗ ಕೊಡ್ತಾನ ನೋಡಿ ಹುಡ್ಕ್ಯಾಡ್ಕೊಂಡ್ ಬರ್ಬೇಕು, ಅವನ ಮಣಗಿಸ್ಬೇಕು, ಹಾಸ್ಬೇಕು. ಇವಂಗ ನಮ್ಮ ಅವ್ವಗೂ ಕಷ್ಟ, ನನಗೂ ಕಷ್ಟ, ನಮ್ಮ ಅಪ್ಪಗೂ ಕಷ್ಟ. ಇವ ಇದ್ರು ಅಷ್ಟ, ಬಿಟ್ರು ಅಷ್ಟ ಏನ್ ಮಾಡಿದ, ಅಣ್ಣನ ತಲೆಯೊಳಗೆ ಇದು ಬಂದು ಹಗೆದೊಳಗಿನಿಂದ ಕೈ ಹಿಡಿದು ಎತ್ತಬೇಕಲ್ಲ, ಎತ್ತಲಿಲ್ಲ. ಕೈ ಬಿಡ್ತಾನ, ಮ್ಯಾಗ ಹಗೆ ಮುಚ್ಚಿ ಮನೆಗೆ ಬಂದ್ರು. ಮಣ್ಣು ಹಾಕಿ ಹಾಗೆ ಮುಚ್ಚಿ ಮನೆಗೆ ಬಂದ. ಅವು ಅಂತಾಳ, ಅಲ್ಲಪ್ಪ ಮತ್ತೆ ಮುಂಜಾನೆ ನಿಮ್ಮ ತಮ್ಮ ಸಿದ್ಧ ನಿನ್ ಜೋಡ್ ಬಂದಿದ್ದಲ್ಲೋ, ಎಲ್ಲಿ ಹೋಗ್ಯಾನ, ಮತ್ತೆ ಒಬ್ಬನ ಬಂದಿಲ್ಲ ಹೊಲದಿಂದ. ಇಲ್ಲಿ ಬಿಡಿ ಅವ್ವ, ಅವೇನ್ ನನ್ನ ಜೋಡ್ ಬಂದಿಲ್ಲ, ಯಾವ್ದಾರ ಒಂದು ಗುಡಿಯೊಳಗೆ ಕೂತಿರ್ತಾನ ನೋಡು. ತಾಯಿ ಹೆತ್ತ ಕರಳಲ್ಲ, ಹೆತ್ತವ್ರಿಗೆ ಹೆಗ್ನ ಆದ್ರೂ ಕೂಡ ಮುದ್ದಂತ. ಅವ ದೊಡ್ಡರ ಇರ್ಲಿ, ಹೆಂಗರ ಇರ್ಲಿ, ಕರ್ರಗರ ಇರ್ಲಿ, ಬೆಳ್ಳಗರ ಇರ್ಲಿ, ಹೆಂಗಿದ್ರು ಕೂಡ ಹೆತ್ತವ್ರಿಗೆ ಅದು ಮುದ್ದ ಮಗು. ಹಂಗಾಕಿ ಏನ್ ಮಾಡಿದ್ಲ ಅವ್ವ, ತಮ್ಮ ಮಧ್ಯಾಹ್ನ ಊಟಕ್ಕೆ ಬಂದಿಲ್ಲ ಸಿದ್ಧ, ಸಾಯಂಕಾಲನೂ ಬಂದಿಲ್ಲಪ್ಪ, ಮತ್ ನಾನು ನಿನ್ ಜೋಡ್ ಹೋಗ್ಯಾನತ್ತ ಬಿಟ್ಟಿದ್ನಿ, ಒಂದಿಷ್ಟು ನೋಡಿ ಹುಡ್ಕ್ಯಾಡ್ಕೊಂಬ ಹೋಗ್. ಏ ಯವ್ವ ಹೋಗ್ಬೇ, ಎಲ್ಲರ ಇರ್ತಾನ, ರಾತ್ರಿ ಆದ್ಮ್ಯಾಗ ಬರ್ತಾನ, 8 ಗಂಟೆ ಅದು ಆದ್ಮ್ಯಾಗ ಬರ್ತಾನ, ಎಲ್ಲಿ ದಿನ ಅವ್ನು ಹುಡ್ಕ್ಯಾಡ್ಕೊತ ಕುಂದಿರ್ಲಿ ಅಂತ ಒಳಗೆ ಹೋದ. ಆದ್ರೆ ಹೆತ್ತ ಕರಳು ಸಹಿಸಲಿಲ್ಲ. ಹುಡುಕ್ಯಾಡಕ ದೇವಸ್ಥಾನ ನೋಡ್ತಾಳ. ಹೋದ್ಲು ಎಲ್ಲಾ ದೇವಸ್ಥಾನ ಹುಡುಕ್ಯಾಡ್ಕೊಂಡ್ ಬಂದ್ರು, ಎಲ್ಲಿ ಸಿದ್ದಿಲ್ಲ. ರಾತ್ರಿ 8 ಆಗತ್ತ 10 ಆಗತ್ತ.
ಅಲ್ಲೋ ಸಿದ್ಧ ಎಲ್ಲಿ ಕಾಣವಲ್ರಪ್ಪ, ಹುಡುಕ್ಯಾಡ್ಕೊಂಬ ಅಂದ್ರೆ ನೀನು ಹಿಂಗಂತಿ. ಎಲ್ಲಿ ಹೋಗ್ಯಾನೋ ಏನೋ ನನ್ನ ಮಗ, ಅವಂಗ ಮಾತು ಬರಂಗಲ್ಲ, ಏನೂ ಬರಂಗಲ್ಲ, ತಿಳುವಳಿಕಿಲ್ಲ, ಎಲ್ಲಿ ಹೋಗ್ಯತ್ತು ಏನೋ ಅಂತ. ಮತ್ತೆ ರಾತ್ರಿ ಆದ್ರೂ ಕೂಡ ಬಿಡಂಗಲ್ಲ, ಲಾಟನ್ ಹಚ್ಕೊಂಡು ಚಿಮ್ನ ಹಚ್ಕೊಂಡು ಎಲ್ಲಾ ಕಡೆ ಹುಡುಕ್ಯಾಡಿ ಅವ್ರ ಮನಿ ಕೇಳ್ತಾಳೆ, ನಮ್ಮ ಸಿದ್ಧ ಬಂದಿದ್ದೇನ್ರಿ, ನಮ್ಮ ಸಿದ್ಧ ಬಂದಿದ್ದೇನ್ರಿ, ನಮ್ಮ ಸಿದ್ಧ ಬಂದಿದ್ದೇನ್ರಿ ಅಂತ ಮನಿ ಊರೊಳಗೆ ಕೇಳಿದ್ರು. ಯಾರು ಕೇಳಿದ್ರು ಕೂಡ ಇಲ್ಲ ಇಲ್ಲ ಇಲ್ಲ. ತಾಯಿಗೆ ದುಃಖ ತಡ್ಕೊಳಕ್ಕಾಗಲಿಲ್ಲ. ದಿನ ನನ್ನ ಮಗ ಬರ್ತಿತ್ತು, ಅದು ಮಾತಾಡ್ಲಿಕ್ಕೆ ಹೊರಟೋತು, ನನ್ನ ಕೈಯಿಂದ ಒಂದು ತುತ್ತು ಉಂತಿತ್ತು, ಎಲ್ಲಿ ಹೋತು ಏನೋ ನನ್ನ ಮಗ. ಸಿದ್ಧ ಅನ್ಕೋತ ರಾತ್ರಿ 10 ಗಂಟೆ ಆಯ್ತು. ಕುಂತಾಳ, ರಾತ್ರಿ ಮಲ್ಕೊಳ್ಳಿಲ್ಲ, ನಿದ್ದೆ ಮಾಡ್ಲಿಲ್ಲ. ತಾಯಿ ನನ್ನ ಮಗ ಸಿದ್ಧ ಅಂತ ಅನ್ಕೋತಿದ್ದು. ನಸಿಕಿನ ಜಾವ ಮುಂಜಾನೆ ತಾಯಿ ನಿದ್ದೆ ಮಾಡಿಲ್ಲ, ಒಂದ್ ಕಡೆ ಗ್ವಾಡಿ ಕುಂತ ಬಿಟ್ಟಾಳ. ಸಿದ್ಧ ಅನ್ಕೋತ ಇವ ಯಾವ ಗಗ್ಗೆದೊಳಗ ಹಾಕಿ ಬಂದಿದ್ದಲ್ಲ, ಹೇಳ್ತಾನ ಮುಂಜಾನೆ ಎದ್ದ ನೋಡ್ತಾನ ಮೂಲಿಯೊಳಗ ಅವು ಹಂಗ ಕುಂತಾಳ ಅಳ್ಕೋತ. ಆಗ ಇವಂಗೂ ಮನಸ್ಸು ತಡಿಲಿಲ್ಲ. ಹೆಂಗಾದ್ರು ನಿನ್ನೆ ರಾತ್ರಿ ಸಾಯಂಕಾಲ ಮುಚ್ಚಿ ಬಂದಿನಿ, ಇಷ್ಟೊತ್ತು ಅನುಗಡದ ಸತ್ತು ಬಿಟ್ಟಿರ್ತಾನ, ನಮ್ಮ ಅವ್ವಗ್ ಹೇಳಿಬಿಟ್ರ ಆತು ಅಂತ. ಯವ್ವ ನೀ ಯಾಕೆ ಅಳಾಕತ್ತಿ ಅವನ ಸಂಬಂಧ? ಅವನಿಂದ ನಮಗೆ ಏನು ಲಾಭ ಇತ್ತು? ಬರೇ ನಿನಗ ಕಷ್ಟ, ನೀನ ಜಳಕ ಮಾಡಿಸ್ಬೇಕು, ನೀನ ಊಟ ಮಾಡಿಸ್ಬೇಕು, ನೀನ ಎಲ್ಲ ಮಾಡಿಸ್ಬೇಕು. ಅದಕ್ಕೆ ನನಗೂ ಕೂಡ ದಿನ ನೋಡಿ 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 ಸಾಕಾಗ್ಬಿಟ್ಟಿತ್ತು. ಅದಕ್ಕೆ ನಿನ್ನೆ ಬರ್ಬೇಕಾಗಿತ್ತು ಅಂತಂದ್ರ ಅವನ ಹಗೆದೊಳಗ ಮುಚ್ಚಿ ಬಂದ್ಬಿಟ್ಟನು ಯವ್ವ ಅಂದ. ತಾಯಿ ಕರಳು ಕೇಳಿಲ್ಲ. ಯಪ್ಪಾ ಸಿದ್ಧ, ಎಂತ ಕೆಲಸ ಮಾಡಿಬಿಟ್ಟು ನನ್ನ ಮಗ ಸಿದ್ಧ ಅಂತ ತಾಯಿ ಓಡ್ತಾಳ. ನಸಕಿನ ಜಾವ ಓಡಿದ್ರು ಹೊಲದೊಳಗೆ ಆ ಹಗೆ ಮ್ಯಾಗಿನ ಮಣ್ಣು ತೆಗ್ಯಾಕತ್ಲು. ಸಿದ್ಧ ಅಂತ ಮಣ್ಣು ಕೆಬರ್ತಾಳ. ಕೆಬರಿ ಮಣ್ಣು ಕಬದ ಮ್ಯಾಗ ಪಾಟಿಕಲ್ ಸರಿಸಿ ಒಳಗ ನೋಡ್ತಾಳ. ಸಿದ್ಧ ಹೆಂಗ ಜ್ವಾಳ ಇದ್ದು ಜ್ವಾಳದ ಮ್ಯಾಗ ಕುತ್ತಾನ. ಪದ್ಮಾಸನ ಹಾಕ್ಯಾನ. ಹಾಕಿ ಅವನ ಬಾಯೊಳಗ ಶಿವ 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 ಅಂತ ಹಂಗ ಶಿವನಾಮವನ್ನ ನುಡಿತಾ ಸಿದ್ಧ ಒಳಗ ಕುಂತಿದ್ದ. ಕೇವಲ ಹಗೆಯೊಳಗೆ ಕೂತಿರ್ತಕ್ಕಂಥ ಸಿದ್ಧ ಶಿವ ಶಿವ ಅನ್ನೋದಲ್ಲ, ಸಿದ್ಧನ ಜೋಡಿ ಇರ್ತಕ್ಕಂತಹ ಪ್ರತಿಯೊಂದು ಜ್ವಾಳದ ಕಾಳು ಕೂಡ ಶಿವ 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 ಅನ್ನಕತ್ತಿದ್ದು ಅಂತೇವ. ಶಿವನಾಮವನು ನುಡಿಯದ ಬಾಯಿ, ಶಿವನಾಮವನು ನುಡಿಯದ ಬಾಯಿ, ಬಚ್ಚಲ ಕುಣಿಯಂತೆ ಹರನಾಮವನು ನುಡಿಯದ ಮನುಜ ಹಾಳು ದೇಗಲಂತೆ, ಮನುಜ ಹಾಳು ದೇಗಲಂತೆ. ಶಿವನಾಮವನು ನುಡಿಯದ ಬಾಯಿ, ವಿಷಯದ ಗುಣಗಳು ಅಳಿಯದ ಜ್ಞಾನಿ, ವಿಷಯದ ಗುಣಗಳು ಅಳಿಯದ ಜ್ಞಾನಿ, ಉದರಗಳ್ಳನಂತೆ ಮೋಸದಿಂದ ಜಪತಪ ಮಾಡಿದರ, ಮೋಸದಿಂದ ಜಪತಪ ಮಾಡಿದರ ಗಾರುಡುಗರಾಟದಂತೆ, ಗಾರುಡುಗರಾಟದಂತೆ. ಶಿವನಾಮವನು ನುಡಿಯದ ಬಾಯಿ, ಬಚ್ಚಲ ಕುಣಿಯಂತೆ. ದುಷ್ಟ ನೆಂಟರು ಊರ್ ತುಂಬ ಇದ್ದರೇನು, ದುಷ್ಟ ನೆಂಟರು ಊರ್ ತುಂಬ ಇದ್ದರೇನು, ಪರಕುಲ ಜನರಂತೆ. ನಿಷ್ಠೆ ಇಲ್ಲದ ಪ್ರೀತಿಯ ಗೆಳೆಯ, ನಿಷ್ಠೆ ಇಲ್ಲದ ಪ್ರೀತಿಯ ಗೆಳೆಯ, ಕಾಡಿಗೆ ತೆನಿಯಂತೆ, ಕಾಡಿಗೆ ತೆನಿಯಂತೆ.
ಶಿವನಾಮವನು ನುಡಿಯದ ಬಾಯಿ ನುಡಿಯದ ಬಾಯಿ ಬಚ್ಚಲ ಬಚ್ಚಲ ಕುಣಿಯಂತೆ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಮುಟ್ಟಿ ಭಜಿಸುವಂತೆ ಗಟ್ಟಿಸಿ ಭಜನೆ ಮಾಡದ ಮನುಜ ಗಟ್ಟಿಸಿ ಭಜನೆ ಮಾಡದ ಮನುಜ ಮನುಜ ಗಟ್ಟಿಸಿ ಭಜನೆ ಮಾಡದ ಮನುಜ ಹುಟ್ಟಬಾರದಂತೆ ಹುಟ್ಟಬಾರದಂತೆ ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಹರನಾಮವನು ನುಡಿಯದ ಮನುಜ ಹಾಳು ದೇಗನಂತೆ ಹಾಳು ದೇಗನಂತೆ ಹಾಳು ದೇಗನಂತೆ ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವಾರಾರ ಅದಕ್ಕ ಶಿವನಾಮವನ್ನು ನುಡಿಯಾಕತ್ರ ಪ್ರತಿಯೊಂದು ಜ್ವಾಳದ ಕೂಡ ಶಿವ 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 ಅಂತಿದ್ದೊತ್ತ ಅವತ್ತು ಹಗೆಯೊಳಗೆ ಕೂತಿರ್ತಕ್ಕಂಥ ಶಿವನಾಮವನ್ನು ನುಡಿದಿರ್ತಕ್ಕಂಥವ್ರು ಬೇರೆ ಅಲ್ಲ ಎಮ್ಮಿಗನೂರ ಜಡಸಿದ್ದೇಶ್ವರ ಅಂತ ಆದ್ರಲ್ಲಿ ಅದು ಶಿವನಾಮಕ್ಕಿರ್ತಕ್ಕಂಥ ಶಕ್ತಿ ಎಮ್ಮಿಗನೂರು ಜಡಸಿದ್ದೇಶ್ವರ ತಾತನವರು ಅಂತ ಹಾಕಿದ್ರು ಅದಕ್ಕ ಶಿವನಾಮದೊಳಗಿಂತ ಶಕ್ತಿ ಐತಿ ಆಗ ನಾರದ್ರಂತಾರ ನೋಡ್ವಾಲಿ ನೀನ್ ಏನು ಮಾಡೋದು ಬೇಡ ಯಾವ ಪೂಜೆ ಪುನಸ್ಕಾರ ಏನೂ ಬೇಡಪ್ಪ ಇದೊಂದು ಮರದ ಕೆಳಗೆ ಕುಂತು ಒಂದು ನಾಮ ರಾಮ 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 ಅಂತ ಜಪ ಮಾಡು ಅಂದ ರಾಮ ರಾಮ ಅಂತ ಜಪ ಮಾಡು ಅಂದಾಗ ಇವ ಅಣ್ಣಾಕ್ ಹೋಗ್ತಾನ ರಾಮ ಅನ್ನೋ ಪದ ಬಾಯಾಗ ಬರಂಗಿಲ್ಲ ಇವಂಗ ರಾಮ ಅನ್ನೋ ಪದ ಬಾಯಾಗ ಬರಂಗಿಲ್ಲ ಯಾಕೆ ಬರೀ ಹೊಡಿ ಕಡಿ ಬಡಿ ಅಂದಿರ್ತಕ್ಕಂಥ ಬಾಯಿ ಒಮ್ಮೆ ಶಿವನಾಮ ರಾಮನ ನಾಮ ನುಡಿ ಅಂದ್ರೆ ಹೆಂಗ ಬರ್ತೈತಿ ರಾಮ ಅನ್ನಮ್ಮ ಅವ ಮರ ಅನ್ನವ ನಾರದ್ರ ಮತ್ತೆ ಹೇಳ್ತಾರ ರಾಮ ಮರ ಅನ್ನೋ ಬರೇ ರಾಮ ಅನ್ನೋದು ಬರಿಲ್ಲ ಬರೇ ಏನೋ ಮರ 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 ಅನ್ನೋದು ಬತ್ತು ಆಗ ಹೇಳ್ತಾರ ನೋಡಪ್ಪ ನೀನು ಮರ ಅಂತಿಲ್ಲ ಮರಾನ ಅನ್ನು ಆದ್ರ ಇಲ್ಲಿ ಕುಂದ್ರು ಎರಡು ಮುಂದ್ ಗಿಡ ಇದ್ದು ಮರಗಳಿದ್ದು ನೋಡು ಒಮ್ಮೆ ಹಿಂಗನ ಆ ಮರ ಈ ಮರ ಆ ಮರ ಈ ಮರ ಹಿಂಗ ಅನ್ಕೋತ ಕುಂದ್ರು ಅಂತ ಹೇಳಿ ಹೋದ್ರು ಹಂಗ ತಪಸ್ಸಿ ಕೂತ ಆ ಮರ ಈ ಮರ ಆ ಮರ ಈ ಮರ ಆ ಮರ ಈ ಮರ ಹಿಂಗ್ ಹೋಗಿ ಅದ ಆ ಮರ ಈ ಮರ ಹೋಗಿ ರಾಮ 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 ಅನ್ನಕ್ ಶುರು ಮಾಡಿದ ರಾಮ ಜಪವನ್ನ ಮಾಡ್ತಾನ ಎಷ್ಟು ವರ್ಷ ಜಪವನ್ನ ಮಾಡಿದ ಅಂತಂದ್ರ ಹುತ್ತು ಬೆಳೆಯುವತ್ತನ ವಾಲ್ಮೀಕಿ ಅಂತಂದ್ರ ಸಂಸ್ಕೃತದೊಳಗ ವಾಲ್ಮಿ ಅಂತಕ್ಕಂಥದ್ದು ಹುತ್ತ ಅಂತಾರ ಹಂಗ ರಾಮ 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 ಅನ್ನುವಂಥ ಪದವನ್ನ ರಾಮ ಅಂತಕ್ಕಂಥದ್ದನ್ನ ನಾಮವನ್ನ ಸ್ಮರಣೆ ಮಾಡ್ತಾನ ಹುತ್ತು ಬೆಳಿತೈತಿ ರಾಮ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ರಾಮಾಯಣವನ್ನ ಬರೆದು ಕೊಟ್ಟಿರ್ತಕ್ಕಂತಹ ವಾಲ್ಮೀಕಿ ಆದನಲ್ಲ ಒಬ್ಬ ವಾಲಿ ರಾಮ ಅನ್ನೋ ಪದದಿಂದ ರಾಮ ಅನ್ನೋ ನಾಮದಿಂದ ಒಬ್ಬ ವಾಲಿ ಒಬ್ಬ ದುಷ್ಟನಾಗಿರ್ತಕ್ಕಂಥವನು ಕೂಡ ರಾಮಾಯಣವನ್ನು ಬರೀತಕ್ಕಂಥ ಜ್ಞಾನಿ ಆಗ್ತಾನಂತಂದ್ರ ಅದು ನಾಮ ಸ್ಮರಣೆಯೊಳಗಿರ್ತಕ್ಕಂಥ ಶಕ್ತಿ ಅದನ್ನ ಸತತವಾಗಿ ಅನ್ನಬೇಕು ನಾವು ಅಣ್ಣ ಅಂದ್ರೆ 1 ಸಲ 2 ಸಲ 3 ಸಲ ಅನ್ನ ಅಂದ್ ಬಿಟ್ವಿ ಅಂತಂದ್ರ ಯಾವ ದೇವರು ಬರಂಗಿಲ್ಲ ಯಾವ್ದನ್ನ ಆದ್ರೂ ಕೂಡ ಎಷ್ಟು ಸತತವಾಗಿ ಪ್ರಯತ್ನ ಮಾಡ್ತೀವಿ ನಾವು ಪ್ರಯತ್ನ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗ್ತೈತೆವ ಸತತ ಪ್ರಯತ್ನದಿಂದ ಕಲ್ಲು ಕೂಡ ಕರಗತೈತಂತ ಪ್ರಯತ್ನ ಇಲ್ಲ ಅಂದ್ರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕ ರಾಮ ಅನ್ಲಿ ಶಿವ ಅನ್ಲಿ ಅದ್ರೊಳಗ ಒಂದಿಷ್ಟು ನಂಬಿಕೆ ಇರ್ಬೇಕು ನಮಗ ಮೊದಲ ಮರ ಈ ಮರ ಧ್ಯಾನಿಸುತ್ತಿರುವಾಗ ರಾಮ ರಾಮನೆಂಬ ನಾಮವೇ ಕಾಯ್ತೋ ನೀಯಾಕೋ ನಿನ್ನ ಹಂಗ್ಯಾಕೋ ರಂಗ ನಾಮದ ಬಲವೊಂದಿದ್ದರೆ ಸಾಕು ನಾಮದ ಬಲವೊಂದಿದ್ದರೆ ಸಾಕು ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ
ಯಮನ ದೂತರು ಬಂದು ಅಜಮಿಳ ನೆಳೆವಾಗ, ಯಮನ ದೂತರು ಬಂದು ಅಜಮಿಳ ನೆಳೆವಾಗ, ನಾರಾಯಣನೆಂಬ ನಾಮವೇ ಕಾಯ್ತೋ, ನಾರಾಯಣನೆಂಬ ನಾಮವೇ ಕಾಯ್ತೋ. ನೀಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ. ನಾಮದ ಬಲವಂದಿದ್ದರೆ ಸಾಕು, ನಾಮದ ಬಲವಂದಿದ್ದರೆ ಸಾಕು. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ. ಕರಿಮಕರಿಗೆ ಸಿಲುಕಿ ಮೊರೆ ಇಡುತ್ತಿರುವಾಗ, ಕರಿಮಕರಿಗೆ ಸಿಲುಕಿ ಮೊರೆ ಇಡುತ್ತಿರುವಾಗ, ಆದಿ ಮೂಲ ಎಂಬ ನಾಮವೇ ಕಾಯ್ತೋ, ಆದಿ ಮೂಲ ಎಂಬ ನಾಮವೇ ಕಾಯ್ತೋ. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ, ಅರೆ ಮ ಪನಿ ಧನಿಗೋ ಸನಿ ಗ ಪ ಮ ಪದ ಪ ಮ ಪದ ಪ ಮ ಗ ರಿ ಸರೆ ಮ ರಿ ಮ ಪ ಮ ಪ. ಪ್ರಹ್ಲಾದನ ಪಿತ ಬಾಧಿಸುತ್ತಿರುವಾಗ, ನರಸಿಂಹನೆಂಬ ನಾಮವೇ ಕಾಯ್ತೋ, ನರಸಿಂಹನೆಂಬ ನಾಮವೇ ಕಾಯ್ತೋ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ. ನಾಮದ ಬಲವಂದಿದ್ದರೆ ಸಾಕು, ನಾಮದ ಬಲವಂದಿದ್ದರೆ ಸಾಕು. ಬಾಲೆಯ ಸಭೆಯೋಳು ಸೀರೆಯ ಸೆಳೆವಾಗ, ಬಾಲೆಯ ಸಭೆಯೋಳು ಸೀರೆಯ ಸೆಳೆವಾಗ, ಕೃಷ್ಣ ಕೃಷ್ಣ ಎಂಬ ನಾಮವೇ ಕಾಯ್ತೋ, ಕೃಷ್ಣ ಕೃಷ್ಣ. ಬಾಲೆಯ ಸಭೆಯೋಳು ಸೀರೆಯ ಸೆಳೆವಾಗ, ಕೃಷ್ಣ ಕೃಷ್ಣ ಎಂಬ ನಾಮವೇ ಕಾಯ್ತೋ. ನಿನ್ನ ನಾಮಕ್ಕೆ ಸರಿ ಕಾಣೆನೋ ಜಗದೊಳಗೆ, ನಿನ್ನ ನಾಮಕ್ಕೆ ಸರಿ ಕಾಣೆನೋ ಜಗದೊಳಗೆ. ಗಲ್ಲ ಮಹಿಮ ಶ್ರೀ ಪುರಂದರ ವಿಠಲ, ಗಲ್ಲ ಮಹಿಮ ಶ್ರೀ ಪುರಂದರ ವಿಠಲ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ. ನಾಮದ ಬಲವಂದಿದ್ದರೆ ಸಾಕು. ಪಂಚಾಚಾರ ಮತ್ತು ಅಷ್ಟಾವರಣಗಳನ್ನ ಕಲಿಕೇರಿ ಮೊರರಾಜರು ಶರಣ ಬಸವನಿಗೆ ಬೋಧನೆಯನ್ನ ಮಾಡ್ತಾರೆ. ಹೀಗೆ ಶರಣ ಬಸವನಿಗೆ ಬೋಧನೆಯನ್ನ ಮಾಡಿರ್ತಕ್ಕಂಥ ಸಂದರ್ಭದೊಳಗ ಎಲ್ಲಾವನ್ನು ಕೂಡ ಬೋಧನೆಯನ್ನ ತಗೊಂಡಿರ್ತಕ್ಕಂಥ ಶರಣ ಬಸವ ಅವರಿಗೆ ನಮಸ್ಕಾರವನ್ನ ಮಾಡ್ತಾನೆ ಗುರುಗಳಿಗೆ. ಗುರುದೇವ, ಇಲ್ಲಿವರೆಗೆ ನನಗೆ ಎಲ್ಲವನ್ನು ಕೂಡ ಉಪದೇಶ ಮಾಡಿದಪ್ಪ. ಅಲ್ಲಿವರೆಗೆ ಶರಣ ಬಸವನಿಗೆ ಎಷ್ಟು ವಯಸ್ಸಾಗಿರ್ತೈತಿ ಅಂತಂದ್ರ 25 ವಯಸ್ಸಾಗಿರ್ತಾವ. ಈ ಎಲ್ಲ ಅಷ್ಟಾವರಣ ನಾವು ಏನ್ ಮಾಡಿದೀವಿ, 4-5 ದಿವಸ ನಾವು ಮುಗಿಸಿದ್ವಿ. ಆದ್ರ ಶರಣ ಬಸವನಿಗೆ ಇವೆಲ್ಲವನ್ನು ಮುಗಿಸ್ಬೇಕಾಗಿತ್ತು ಅಂತಂದ್ರ 25 ವರ್ಷಗಳು. ಅಂದ್ರ ಬ್ರಹ್ಮಚರ್ಯ ಆಶ್ರಮ ಮುಕ್ತಾಯವಾಗುವಂತಹ ಸಂದರ್ಭ. ಯಾವಾಗ ಬ್ರಹ್ಮಚರ್ಯ ಆಶ್ರಮ ಮುಕ್ತಾಯ ಆಗುತ್ತೋ ಅರಳಗುಂಡಿಗೆ ಒಳಗಿರ್ತಕ್ಕಂಥ ಆದಯ್ಯ ಮಡಿಯಮ್ಮ ವಿಚಾರ ಮಾಡ್ತಾರ, ಶರಣ ಬಸವನ್ನ ಗುರುಗಳ ಹತ್ರ ಬಿಟ್ಟು ಬಂದು 25 ವರ್ಷ ಆಯ್ತು, ಇನ್ನೊಂದಿಷ್ಟು ಅಭ್ಯಾಸ ಮುಗಿದಿರ್ತೈತಿ. ಮತ್ತ ಅವನ ಕರ್ಕೊಂಡು ಬಂದು ತಂದೆ ತಾಯಿ ಆಸೆ ಏನೋ, ಮಗನಿಗೆ ಮದುವೆಯನ್ನ ಮಾಡ್ಬೇಕಂತಕ್ಕಂಥ ಆಸೆ. ಎಲ್ಲರಿಗೆ ವಯಸ್ಸು ಆಸೆ ಏನೋ, ಮಗನಿಗೆ ಮದುವೆ ಮಾಡ್ಬೇಕನ್ನೋ ಆಸೆ. ಆಗ ಶರಣ ಬಸವನಿಗೆ ಕೂಡ ಮದುವೆಯನ್ನ ಮಾಡ್ಬೇಕು ಅಂತ ಆದಯ್ಯ ಮಡಿಯಮ್ಮ ಏನ್ ಮಾಡ್ತಾರ, ಕಲಿಕೇರಿ ಮೊರರಾಜರ ಹತ್ರ ಬಂದು ಗುರುವಿನ ಹತ್ರ ಕೇಳ್ತಾರ, ಗುರುದೇವ, ಇಲ್ಲಿವರೆಗೂ ಕೂಡ ನಮ್ಮ ಮಗನಿಗೆ ವಿದ್ಯಾಭ್ಯಾಸ ಕಲಿಸಿದ್ರಪ್ಪ, ಮತ್ತಿನ್ನು ಮುಂದ ಅವನಿಗೊಂದಿಷ್ಟು ಮದ್ವಿ ಮಾಡಿ ನಮ್ದೊಂದಿಷ್ಟು ಕರ್ತವ್ಯ ಅಲ್ಲ, ಆ ಕರ್ತವ್ಯನ ಕಳ್ಕೊಳ್ಬೇಕತ್ತೀವಿ, ಅದಕ್ಕೆ ನೀವ ಒಂದಿಷ್ಟು ಶರಣ ಬಸವನಿಗೆ ಹೇಳ್ರಪ್ಪ, ಮದ್ವಿಗೆ ಒಪ್ಪಿಸ್ರಿ ಅಂದ್ರು. ಆಗ ಶರಣ ಬಸವ ಅಧ್ಯಯನ ಮಾಡಿ 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 ಏನಾಗಿತ್ತು ಅಂತಂದ್ರ ತಲೆಯೊಳಗ ನನಗೆ ಸಂಸಾರದ ಜಂಜಾಟವೇ ಬೇಡ ಅಂತಕ್ಕಂಥ ತಲೆಯೊಳಗೆ ಕೂತು ಬಿಟ್ಟಿತ್ತು ಶರಣ ಬಸವ.
ಸಂಸಾರವಲ್ಲ ನಾನು ಯಾವತ್ತು ಕೂಡ ಗುರುವಿನ ಪಾದದೊಳಗೆ ಗುರುವಿನ ಸೇವಾ ಮಾಡ್ಕೊಂಡಿರ್ತೀನಿ ಅಂತಕ್ಕಂಥದ್ದು ಅವನು ತಲೆಯೊಳಗೆ ಬಂದಿತ್ತು. ಕಲಿಕೇರಿ ಮೊರ ಶರಣ ಬಸವನ ಕರೀತಾರ. ನೋಡಿ ಶರಣ ಬಸವ, ನಿಮ್ಮ ತಂದೆ ತಾಯಿ ಆಸೆಯಂತೆ ನೀನು ಕೂಡ ಏನ್ ಮಾಡ್ಬೇಕಪ್ಪ, ಸಂಸಾರಸ್ಥನ ಆಗ್ಬೇಕು, ಗೃಹಸ್ಥಾಶ್ರಮವನ್ನು ಸೇರ್ಬೇಕು. ಇಲ್ಲಿವರೆಗೂ ಕೂಡ ಬ್ರಹ್ಮಾಶ್ರಮ ಆತು, ಇನ್ನು ಗೃಹಸ್ಥಾಶ್ರಮಕ್ಕೆ ಹೋಗ್ಬೇಕಪ್ಪ, ನೀ ಮದ್ವೆಯಾಗು ಅಂತ ಶರಣ ಬಸವನ ಗುರುಗಳು ಹೇಳಿದರು. ಶರಣ ಬಸವ ಅಂತಾನ, ಗುರುದೇವ ನಾನು ಈ ಜಂಜಾಟದೊಳಗ, ಸಂಸಾರ ಜಂಜಾಟದೊಳಗ ಸಿಲುಕಿಸ್ಬೇಡಪ್ಪ, ನನಗೆ ಈ ಸಂಸಾರ ಬೇಡ, ನನ್ನ ಜೀವ ಎಲ್ಲಿವರೆಗೆ ಇರ್ತತೋ ಅಲ್ಲಿವರೆಗೆ ನಿನ್ನ ಸೇವಾ ಮಾಡ್ಕೊಂಡು ನಿನ್ನ ಹತ್ರನೇ ಇರ್ತೀನಿ ಗುರುದೇವ ಅಂದ. ಆಗ ಗುರುಗಳು ಶರಣ ಬಸವನಿಗೆ ಹೇಳ್ತಾರೆ, ನೋಡಿ ಶರಣ ಬಸವನ ಬೇಡ, ಸನ್ಯಾಸಿ ಆಗೋದ್ರಿಂದ ಅಷ್ಟೇನು ದೊಡ್ಡದಲ್ಲ, ಸನ್ಯಾಸಿಯಾಗಿದ್ದು ಪರಮಾತ್ಮನ ಕಾಣೋದು ದೊಡ್ಡದಲ್ಲ, ಸಂಸಾರಿಯಾಗಿದ್ದು ಪರಮಾತ್ಮ ಕಾಣೋದೈತಲ್ಲ ಅದು ಬಹಳ ದೊಡ್ಡದು ಶರಣ ಬಸವ. ಯಾಕಂದ್ರೆ ನೀನು ಬೋಧನೆಯನ್ನ ಮಾಡಾಕ್ ಬಂದಿರತಕ್ಕಂಥವನು, ಧರ್ಮವನ್ನ ಉದ್ಧಾರ ಮಾಡಾಕ್ ಬಂದಿರತಕ್ಕಂಥವನು, ಜನಗಳಿಗೆ ಒಂದಿಷ್ಟು ಬೋಧನೆ ಮಾಡ್ಬೇಕಲ್ಲ. ಯಾವತ್ತು ಕೂಡ ಜನಗಳ ಬೋಧನೆಯನ್ನ ಕೇಳಬೇಕಾಗಿತ್ತು ಅಂತಂದ್ರ ನೀ ಸನ್ಯಾಸಿಯಾಗಿ ಹೇಳಾಕ್ ಹೋದಿ ಅಂತಂದ್ರ ಒಪ್ಪಂಗಲ ಜನ, ಯಾರು ಒಪ್ಪಂಗಲ ಜನ. ಸರಳವಾಗಿ ಸನ್ಯಾಸಿಯಾಗಿ ಹೇಳೋರು ಅಂತಿರ್ತೀರಿ, ಏನಾರ ಹಂಗ ಮಾಡ್ರಪ್ಪ ಹಿಂಗ ಮಾಡ್ರಪ್ಪ ಅಂತ ಹೇಳಿದ್ರ, ಅಜ್ಜಾರ ನಿಮಗೇನು ಗೊತ್ತೈತ್ರಿ, ನೀವು ಸನ್ಯಾಸಿಗಳು, ಹೆಂಡ್ರಿ ಇಲ್ಲ, ಮಕ್ಕಳಿಲ್ಲ, ದನ ಇಲ್ಲ, ಕರ ಇಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಹೇಳ್ಕೊತ ಹೊಕ್ಕಿರಿ, ನಿಮ್ಮಂಗ ನಮಗಿರಾಕಾಗತ್ತನ್ರಿ, ನಮ್ಮವೆಲ್ಲ ಇಟ್ಟೆಲ್ಲ ಅದಾವು ಅಂತೀರಿಲ್ಲ. ಸರಳ ಅಂತೀರಿ, ಸರಳ ಅನ್ನತ್ತೀವಿ ನಾವು, ಯಾರಿಗೂ ಬಿಡಂಗಲ್ಲ ನಾವು ಅನ್ನೋರು. ಸನ್ಯಾಸಿಗಳು ಹೇಳಿದ್ರ ಕೇಳಂಗಲ್ಲ ಜನ. ಅದಕ್ಕೆ ಏನ್ ಮಾಡಿ ಶರಣ ಬಸವ, ನೀನು ಗೃಹಸ್ಥನಾಗು, ನೀ ಸಂಸಾರದೊಳಗಿದ್ದುಕೊಂಡು ನೀ ಸಂಸಾರದ ಅನುಭವವನ್ನ ಪಡೆದು ಜನಗಳಿಗೆ ಅನುಭವವನ್ನ ಕೊಟ್ಟಿ ಅಂತಂದ್ರ ಆಗ ಒಂದಿಷ್ಟು ಜನ ಕೇಳ್ತಾರಪ್ಪ, ಅದಕ್ಕೆ ನೀ ಸಂಸಾರಿ ಆಗು. ಯಾಕಂದ್ರೆ 12ನೇ ಶತಮಾನದಿಂದ ಬಂದಿರತಕ್ಕಂಥ 11ನೇ ಶತಮಾನದಿಂದ ಬಂದಿರತಕ್ಕಂಥ ಎಲ್ಲಾ ಶರಣರು ಕೂಡ ಸಂಸಾರವನ್ನ ಬಿಡಲಿಲ್ಲ, ಸಂಸಾರವನ್ನ ಧಿಕ್ಕರಿಸಲಿಲ್ಲ. ಅವರೆಲ್ಲರೂ ಕೂಡ ಸಂಸಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥವ್ರು. ಬಸವಣ್ಣ ಆಗಲಿ, ಮಡಿವಾಳ ಅಚ್ಚಿದೇವ ಆಗಲಿ, ಜೇಡರ ದಾಸಿಮಯ್ಯ ಆಗಲಿ, ಇವರೆಲ್ಲರೂ ಕೂಡ ಸಂಸಾರದೊಳಗಿದ್ದ ಆ ಭಗವಂತನ ಕಾಣೋದು. ಸನ್ಯಾಸಿಯಾಗಿ ಭಗವಂತನ ಕಾಣೋದು ದೊಡ್ಡದಲ್ಲ. ಯಾಕಂದ್ರೆ ನಮ್ಮ ಕೆಲಸ ಏನೂ ಇಲ್ಲ, ಫಲ ಇಲ್ಲ, ಮನಿ ಇಲ್ಲ, ಏನಿಲ್ಲ, 3 ಹೊತ್ತು ಪೂಜೆ ಮಾಡ್ಬೋದು, ಆ ಭಗವಂತನ ಕಾಣ್ಬೋದು. ಆದ್ರೆ ಸಂಸಾರದೊಳಗಿದ್ದೈತಿಲ್ಲ, ಫಲ, ಮನಿ, ಹೆಂಡ್ರು, ಮಕ್ಕಳು, ಯುವತ್ರಿ ಎಲ್ಲದರೊಳಗೂ ಇದ್ದು ಕೂಡ ಭಗವಂತನ ಕಾಣೋದೈತಿಲ್ಲ, ಅದು ದೊಡ್ಡದಪ್ಪ. ಅದಕ್ಕೆ ನೀನು ಸಂಸಾರಿ ಆಗು ಅಂತ ಏನ್ ಮಾಡಿದ್ರು, ಶರಣ ಬಸವನಿಗೆ ಸಂಸಾರದ ಬೋಧನೆಯನ್ನ ಮಾಡ್ತಾರ. ಹೀಗೆ ಬೋಧನೆಯನ್ನ ಮಾಡಿದಾಗ ಗುರುವಿನ ಆನತಿಯಂತೆ, ಗುರುವಿನ ಆಜ್ಞೆಯಂತೆ, ಮತ್ತು ಗುರುಗಳು ಅಷ್ಟು ಹೇಳ್ತಾರಂತಾರೆ, ಗುರುವಿನ ಮಾತನ್ನ ಮೀರಬಾರದು. ಗುರುವಿನ ಮಾತು ಅಂತಂದ್ರೆ ಶರಣ ಬಸವನಿಗೆ ವೇದ ವಾಕ್ಯ, ಗುರುವಿನ ಬಾಯಿಯಿಂದ ಒಂದು ಮಾತು ಬಂತು ಅಂತಂದ್ರೆ ಅದನ್ನ ಪಾಲಿಸ್ತಕ್ಕಂಥವನು ಶರಣ ಬಸವ. ಆಯ್ತಪ್ಪ ಗುರುದೇವ, ನೀ ಹೇಳ್ತಿ ಅಂತಂದ್ರ ನಿಮ್ ಇಚ್ಛೆ ಹೆಂಗೈತಿ, ನಿಮ್ ಆಸೆ ಹೆಂಗೈತಿ ಹಂಗ ಆಗ್ಲಿ ಅಂತಂತಾರ. ಆದಯ್ಯ ಮಡಿಯಮ್ಮ ಏನ್ ಮಾಡಿದ್ರು ಅಂತಂದ್ರ ಶರಣ ಬಸವನಿಗೆ ಕನ್ಯೆಯನ್ನ ಹುಡುಕ್ಲಿಕ್ಕೆ ಹೋಗ್ತಾರ. ಕನ್ಯಾ ಸಿಗುದು ಅಂತಂದ್ರೆ ಅಷ್ಟು ಸುಲಭ ಅಲ್ಲರಿ. ಅದರೊಳಗ ಈಗಿನ ಕಾಲದೊಳಗೆ ಆಗೆಲ್ಲ ಸಿಕ್ಕಿ ಬಿಡ್ತಿದ್ದು ಸರಳ. ಈಗಿನ ಕಾಲದೊಳಗಂತೂ ಕನ್ಯಾ ಹುಡುಕ್ಯಾಡಿ ಸಾಕಾಗಿಬಿಟ್ಟೈತಿ ಎಲ್ಲರಿಗೆ. ಯಾಕಂದ್ರೆ ಎಲ್ಲರೂ ಒಂದೇ ಹೇಳೋದು, ಕನ್ಯಾ ಕೇಳಕ್ ಹೋದ್ರೆ ಏನ್ ಬೇಕು, ಏನ್ ಬೇಕ್ರಿ, ನೌಕರಿ ಬೇಕು, ಗೋರ್ಮೆಂಟ್ ನೌಕರಿ ಬೇಕು, ನೌಕರಿ 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 ಅದನ್ನು ಹುಚ್ಚ ಹಿಡಿದು ಬಿಟ್ಟದ ನಮ್ಮ ಜನಕ್ಕೆ. ಹುಡುಗಿ ಏನು ಮಾಡಾಕತ್ತಾನಂದ್ರೆ ನೌಕರಿ ಮಾಡಾಕ್ತಾನ ಅನ್ಬೇಕು, ಎಲ್ಲಿರ್ತಾನ ಬೆಂಗಳೂರಾಗ ಇರ್ತಾನ ಅನ್ಬೇಕು, ಭಾರಿ ಡಿಮ್ಯಾಂಡ್. ಆಮೇಲೆ ಕಸಾರ ಹೊಡೆಯಲಕ್ಕ ಅವರಲ್ಲಿ ಏನ್ ಮಾಡ್ತಾರ ಅನ್ನೋದು ಗೊತ್ತಿರಂಗಿಲ್ಲ. ಅಲ್ಲಿ ಅಮ್ಮ ಕಸಾರ ಹೊಡೆಯಲಕ್ಕ ಒಟ್ಟು ಏನಿರ್ಬೇಕು, ನೌಕರಿ ಇರ್ಬೇಕು, ಬೆಂಗಳೂರದಾಗಿರ್ಬೇಕು ಅಂದ್ರೆ ಕನ್ಯಾ ಕೊಡೋದು, ಇಲ್ಲ ಅಂದ್ರೆ ಇಲ್ಲ. ರೈತ ಇದ್ರೆ ಕನ್ಯಾ ಕೊಡಂಗಲ್ಲ. ಸಾಕಾಗಿ ಮನೆ ನೋಡಿರ್ಬೇಕು ನೀವು, 30 ಮಂದಿ ಹುಡುಗರು ಯಾವುದೋ ಒಂದು ಗ್ರಾಮದಾಗ DC ಪತ್ರ ಬರ್ದಾರ. 30 ಮಂದಿ ಹುಡುಗರು ಏನಂತ ಪತ್ರ ಬರ್ದಾರ ಅಂತಂದ್ರ, ನಾವು ರೈತರ ಮಕ್ಕಳದೇವಿ, ನಮಗಂತರೂ ಯಾರು ಕನ್ಯಾ ಕೊಡಲ್ರಿ, ಅದಕ್ಕೆ ಏನ್ ಮಾಡಿವಿ, ನಮ್ಮ ಊರೊಳಗೆ ನಮಗ 30-40 ಒಂದು ಸೈಟ್ ಕೊಡ್ರಿ ಸರ್ಕಾರ ವತಿಯಿಂದ. ಆ ಸೈಟ್ನಾಗ ಏನ್ ಮಾಡ್ತೀವಿ ಅಂತಂದ್ರ ನಾವೊಂದು ಆಶ್ರಮ ತೆಗಿತೀವಿ, ನಮಗ್ ಮದುವೆ ಬೇಡ ಅಂತ ಬರದ DC ಪತ್ರ ಕೊಟ್ಟಾರ. ನಾವೇನ್ ಮಾಡ್ತೀವಿ, ಒಂದ್ ಮಠಾನ ತೆಗೆದು ಬಿಡ್ತೀವಿ, ನಮಗೆ ಎಲ್ಲಿ ಮತ್ತೆ ಕನ್ಯಾನ ಕೊಡ್ಲಿಕ್ಕಂದ್ರೆ ಏನ್ ಮಾಡ್ಬೇಕು, ಮತ್ತೆ ಕೊನೆಗೆ ಮಠಾನ ಸೇರ್ಬೇಕಲ್ಲ. ಈಗ ಮಠ ಸೇರ್ಬೇಕು ಅಂದ್ರು ಅದ್ರೊಳಗೂ ಕಾಂಪಿಟೇಷನ್ ಐತಿ ಮಠಕ್ಕೆ ಸೇರಕ್ಕೂ. ಅದಕ್ಕೆ ಕನ್ಯಾ ಕೊಡಬೇಕಾಗಿತ್ತು ಅಂತಂದ್ರೆ ತಾಯಿ ಬರೀ ನೌಕರಿ ಇದ್ದವರಿಗೆ ಕೊಡ್ತೀವಿ ಅಂತಲ್ಲ. ಎಷ್ಟು ದಿವಸ ನೌಕರಿ ಅಂತೀವಲ್ಲ ನಾವು, ನೀವು ಸಿಟಿಯಾಗ ಹೋಗಿ ನೋಡ್ರಿ ಒಂದಿಷ್ಟು. ಈಗ ಹಳ್ಳಿಯಾಗದ್ರಿ ನಿಮ್ಗೆ ಹಂಗೆ ಅನಿಸ್ತೈತಿ. ಯಾವ್ದಾರ ಒಂದು ಸಿಟಿಗೆ ಹೇಳಾರ ಕೇಳಾರ, ನೀವು ಯಾರು ಇರತ್ತಾರ ಸಿಟಿಯಾಗ ಹೇಳಾರ ಕೇಳಾರ, ಬೆಂಗಳೂರಾಗ ಇರ್ತಾರಂದ್ರೆ ಅವ್ರ ಮನೆಗೆ ಹೋಗ್ರಿ, ಹೋಗಿ ಒಂದು 4 ಮಂದಿ ಹೋಗಿ ಚಾ ಇದ್ರೆ ಮಾಡ್ರಿವ ಅನ್ರಿ ನೀವು, ಕೈ ಕಟ್ಟ. ಯಾಕೆ ಹಾಲ ಇರಂಗಿಲ್ಲ ಅವ್ರ ಮನ್ಯಾಗ, ಮತ್ತೆ ತರಕ ಅಂಗಡಿಗೆ ಓಡಿ ಹೋಗ್ಬೇಕ. ಒಂದು ಕಪ್ ಚಾ ಹಾಕಕ್ ಕೂಡ ಇರಂಗಿಲ್ಲ. ಅಚಾನಕ್ ರಾತ್ರಿ ಏನಾರು ಹೋದ್ರಿ ಅನ್ಕೋರಿ, ಹೊಟ್ಟೆ ಹಸ್ಕೊಂಡ ಮುಗ್ದ ಹೋತು, ಊಟಕ್ಕೂ ಏನೂ ಇರಂಗಿಲ್ಲ ಅವ್ರ ಮನ್ಯಾಗ.
ಯಾಕೆ ಇಬ್ಬರ ಗಂಡ ಹೆಂಡತಿ, ನನಗೆ 2 ರೊಟ್ಟಿ ನಿನಗೆ 2 ರೊಟ್ಟಿ ಈಟನ್ನ ಮಾಡಿ ಎಲ್ಲ ಬಳದಿಟ್ಟು ತೊಳೆದಿಟ್ಟು ಮಕ್ಕೊಂಡ್ಬಿಟ್ಟಿರ್ತಾರ ಅವ್ರು. ಇದು ಸಿಟಿಯಾನ ಪರಿಸ್ಥಿತಿ. ಒಂದು ಇಬ್ಬರ ಹೋದ್ರು ಕೂಡ ಊಟ ಹಾಕಕ್ಕಾಗಂಗಿಲ್ಲ ಅವ್ರಿಗೆ, ಇರಂಗೇ ಇಲ್ಲ ಮನ್ಯಾಗ. ಹಾಲು ಇರಂಗಿಲ್ಲ, ಮೊಸರು ಇರಂಗಿಲ್ಲ, ತುಪ್ಪ ಇರಂಗಿಲ್ಲ, ಬೆನ್ನಿನೂ ಇರಂಗಿಲ್ಲ. ಅದ ನಡು ರಾತ್ರಿ 12 ಗಂಟೆ ಆಗೋಲಕ್ಕ, ಹಗಲಿ ಅಲ್ಲ, ನಡು ರಾತ್ರಿ 12 ಗಂಟೆಯೊಳಗೆ ಒಂದು ರೈತನ ಮನೆಗೆ ಹೋಗಿ ಕದಾ ಬಡದು ಊಟಕ್ಕೆ ಹಾಕಂದ್ರೆ 4 ಮಂದಿಗೆ ಊಟಕ್ಕೆ ಹಾಕಟ್ಟು ಅಡಿಗೆ ಎಲ್ಲಿರ್ತಂದ್ರೆ ರೈತನ ಮನೆ ಆಗಿರ್ತದೆ. 4 ಮಂದಿನ ಸಾಕ್ತಾನ ನಾವು, ನೀನು ನಡುರಾತ್ರಿ ಹೋದ್ರು ಕೂಡ. ಅದಕ್ಕೆ ನಮಗೆ ರೈತರ ಭಾಳ ಚಲೋ. ನೀವು ಕೊರೋನಾದಾಗ ಅದು ನೋಡಿರ್ಬೋದು. ಯಾಕೆ ಕೊರೋನಾ ಬತ್ತಂದ್ರೆ ಇದನ್ನೆಲ್ಲ ತಿಳ್ಸಾಕ ಬಂದಿದ್ದು ಕೊರೋನಾ. ಎಷ್ಟು ಮಂದಿ ನೌಕರಿ ಮಾಡೋರು ಬೆಂಗಳೂರವ್ರು ಬಿಟ್ಟು ಓಡಿ ಹಳ್ಳಿಗೆ ಬರಲಿಲ್ಲ? ಎಷ್ಟು ಮಂದಿ ಬಂದ್ರು? ಸಿಟಿ ರೊಕ್ಕ ತಿಂತಾರನ? ಮತ್ತು ಎಲ್ಲಿ ಬಂದ್ರೆ? ಅದಕ್ಕೆ ಹೇಳೋದು ಕಾಲಚಕ್ರ ಹೆಂಗೈತಿ ಅಂದ್ರೆ ತಿರುಗ್ತಿರ್ತದ. ಪುನರಪಿ ಜನನಂ ಪುನರಪಿ ಮರಣಂ ಅಂತಾರಲ್ಲ, ಕಾಲಚಕ್ರ ಗಡಿಯಾರ ತಿರುಗುದ ಅದ. ಸಿಟಿ ಅಂತ ಸಿಟಿಗೆ ಓಡಿ ಹೋದ್ರು, ಕರೋನಾ ಬಂದ ಮ್ಯಾಗ ಒಟ್ಟರು ಓಡಿ ಹೊಳ್ಳಿ ಮತ್ತು ಹಳ್ಳಿಗೆ ಬಂದ್ರೆ. ಮತ್ತು ಕರೋನಾ ಆಗಸಲಿಕ್ಕೆ ಊಟ ಹಾಕಿದ್ದು ಯಾರು ಅಂತಂದ್ರೆ ನಮ್ಮ ರೈತರ ಊಟ ಹಾಕಿದ್ರೆ ಹೊರತು ಯಾರಿಗೆ ರೊಕ್ಕ ತಿನ್ಲಕ್ಕ ಆಗ್ಲಿಲ್ಲ. ಅದಕ್ಕೆ ರೈತರ ಮಕ್ಕಳಿಗೆ ಕೊಡ್ಬೇಕು. ರೈತರ ಮಕ್ಕಳಿಗೆ ಕೊಟ್ರಿ ಅಂತಂದ್ರೆ ಏನಾಗತ್ತ, ಮುಂದೆ ನಿಮಗಿಲ್ಲ ಅಂದ್ರೆ ನಿಮ್ಮನ್ನ ಸಾಕುವಂತ ಶಕ್ತಿನೂ ಕೂಡ ಅವ್ರಿಗಿರುತ್ತೆ. ಅದೇ ಸಿಟಿಯಾಗ ಹೋಗಿ ನಾನು ಬಂದಿರ್ತೇನೆ ಅನ್ರಿಲ್ಲ, ಯವ್ವ ಇಲ್ಲಿ ಇರಾಕಂಗಲ್ಲ, ನಾನೂ ಹೋಗಕ್ಕಿ, ನನ್ನ ಗಂಡನೂ ಹೋಗವ, ನೀ ಏನು ಬರಬೇಡ, ಎಲ್ಲದಿ ಅಲ್ಲೇ ಇರಂತಾರ. ಅದಕ್ಕೆ ಹೆಣ್ಣು ಕೊಡೋರು ಏನು ಮಾಡ್ಬೇಕು, ಒಂದಿಷ್ಟು ದುಡಿಯತ್ತಕ್ಕಂಥವ್ರಿಗೆ ಬರೀ ರೊಕ್ಕ ನೋಡ್ಬೇಡ್ರಿ. ಎಷ್ಟೋ ಮಂದಿ ಬರೀ ರೊಕ್ಕ ಅಂತಿರ್ತಾರ. ಆ ರೊಕ್ಕ ಮಾಡವ್ ಹೆಂಗ್ ರೊಕ್ಕ ಮಾಡ್ತಾನ ಅನ್ನೋದು ಗೊತ್ತಿರಂಗಿಲ್ಲ. ಅವಳು ಹಗಲಿ ರೊಕ್ಕ ಮಾಡ್ತಾನೆ, ರಾತ್ರಿ ಏನ್ ಚಟ ಮಾಡ್ತಾನ ಅನ್ನೋದು ಗೊತ್ತಿರಂಗಿಲ್ಲ. ನೌಕರಿ ಹೋತಂದ್ರೆ ಏನ್ ತಿಂತೀರಿ? ನೌಕರಿ ಅಂದಿರ್ತಾರ, ಸಡನ್ ಆಗಿ ನೌಕರಿ ಹೋತಪ್ಪ, ಆಗ ಈಗ ಅದಕ್ಕೂ ಒಂದು ಇದು ಮಾಡ್ಯಾರ್ರಿ ಅವ್ರು. ಏನ್ ಮಾಡಾಕ್ತಾರ ಗೊತ್ತನ್ರಿ? ಈಗ ಕನ್ಯಾ ಕೇಳವ್ರ ಕೊಡವ್ರ ನೌಕರಿನೂ ಇರ್ಬೇಕಂತ, ಅದ್ರ ಜೋಡಿ ಹೊಲಾನು ಇರ್ಬೇಕಂತ. ಮತ್ತೀಗ ಮೊದಲು ನೌಕರಿ ಅಂತಿದ್ರಿ, ಈಗ ಮತ್ತೆ ಅದ್ರ ಜೋಡಿ ಹೊಲಾನು ಇರ್ಬೇಕು. ಯಾಕಂದ್ರ ಇಲ್ರಿ ಏನಾರ ನೌಕರಿ ಹೋತಂದ್ರೆ ಹೊಲ್ದಾಗ ಮಾಡಕ್ ಬೇಕಲ್ಲ ಅಂತ. ಹೌದು, ಹಿಂಗೆಲ್ಲ ಅಲ್ತಾಯಿ. ಯಾರು ಚಲೋ ದುಡಿತಾರ ದುಡಿಯವಂಗ ಕೊಡ್ಬೇಕು. ಕುಂತ ತಿಂದ್ರೆ ಏನ್ ಮಾಡೋದೈತಿ? ಒಂದಿಷ್ಟು ದುಡಿಯವಂಗ ಕನ್ಯಾ ಕೊಡಬೇಕು ಅಂತಕ್ಕಂಥದ್ದು. ಆದ್ರೆ ಇಲ್ಲಿ ಏನ್ ಮಾಡಿದ್ರು ಶರಣರು, ಒಮ್ಮ ಸಂಸಾರ ಹೆಂಗಂದ್ರೆ ಸಂಸಾರದೊಳಗ ಆದಯ್ಯ ಮಡಿಯಮ್ಮನ ಸಂಸಾರ ಹೆಂಗಿತ್ತು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿತ್ತಲ್ಲ. ಅವರ ಸಂಸಾರಕ್ಕೆ ತಕ್ಕಂತ ಕನ್ಯಾ ಹುಡುಕಬೇಕು ಅಂತ ಎಲ್ಲಾ ಕಡೆನೂ ಕೂಡ ಆದಯ್ಯ ಮಡಿಯಮ್ಮ ಗೊತ್ತಿದ್ದವರು ಗುರುಗಳು ಸೇರಿ ಏನ್ ಮಾಡಿದ್ರು, ಕನ್ಯಾ ಹುಡುಕಾಕತ್ರು. ಕನ್ಯಾ ಹುಡುಕ್ತಾ ಮಾಶಾಲ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಹೋಗ್ತಾರ. ಆ ಗ್ರಾಮದೊಳಗ ಬಾವಿ ಮನೆತನದ ಶಾಂತಲಿಂಗಪ್ಪನವರು ಅಂತಕ್ಕಂತಹ ಅತ್ಯಂತ ಸಂಸ್ಕಾರದಿಂದ ಇರ್ತಕ್ಕಂಥ ಮನೆತನ. ಹೆಂಗ ಅರಳುಗುಂಡಿಗೆಯೊಳಗ ಆದಯ್ಯ ಮತ್ತು ಮಡಿಯಮ್ಮನ ಮನೆತನ ಆಯ್ತು, ಅದೇ ತರನಾಗೆ ಅಲ್ಲಿಯೂ ಕೂಡ ಬಾವಿ ಮನೆತನ ಅಂತಂದ್ರ ಅಷ್ಟೊಂದು ಹೆಸರು. ಭಾಳ ಚಲೋ ಐತ್ರಪ್ಪ ಸಂಸಾರ, ಭಾಳ ಚಲೋ ಗಂಡ ಹೆಂಡತಿ ಅದರ. ಅವ್ರಿಗೊಬ್ಬಕ್ಕೆ ಮುದ್ದು ಮಗಳದಾಳ. ಆಕೆಯನ್ನು ಏನಾದ್ರೂ ಶರಣ ಬಸವಂಗ ಮದುವೆ ಮಾಡಿದ್ರ ಇಬ್ಬರ ಸಂಸಾರ ಬಹಳ ಚಲೋ ಇರ್ತೈತಿ ಅಂತ ಏನ್ ಮಾಡಿದ್ರು, ದೊಡ್ಡವ್ರ ಗುರು ಹಿರಿಯರ ಮಾತಾಡ್ಕೊಂಡ್ ಏನ್ ಮಾಡ್ತಾರ, ಒಂದು ದಿವಸ ಕನ್ಯಾ ನೋಡಕ್ಕಂತ ಹೋಗ್ತಾರ. ನಾಳೆ ದಿವಸ ಶರಣ ಬಸವನ ಮದುವೆ ಕಾರ್ಯಕ್ರಮ. ಮದುವೆ ಕಾರ್ಯಕ್ರಮಕ್ಕ ನೀವು ವರ್ಷ ಹೆಂಗ್ ಬರ್ತಿದ್ರಿ, ವರ್ಷ ಏನೇನ್ ತರ್ತಿದ್ರಿ ಅದನ್ನ ತಗೊಂಬರ್ತಾಯಿ. ವರ್ಷ ಹೆಂಗ್ ಮದುವೆ ಮಾಡ್ತಿದ್ರಿ ಹಂಗ ನಾಳೆ ದಿವಸ ಕೂಡ ನಾವು ಮದುವೆ ಮಾಡೋಣ ಅಂತಕ್ಕಂಥದ್ದನ್ನ ಹೇಳಿ, ಪೂರ್ವ ಪೀಠಿಕೆ ಒಳಗೆ ಏನ್ ಹೇಳಿದ್ದೀವ್ರಿ ಅದನ್ನು ಮಾತ್ರ ಕೇಳಕ್ ಹೋಗ್ಬೇಡ್ರಿ. ಹೋಗ್ಲಕ್ಕ ನೀನ್ ಹೇಳಿದ್ದು ಹೇಳ್ತೀರಿ ಅಷ್ಟಾವರಣಗಳು. ಇಂದಿನ ಒಂದು ಪ್ರಸಾದದ ಸೇವೆಯನ್ನ ಮಾಡಿರ್ತಕ್ಕಂತಹ ದಾನಿಗಳು ಡಾಕ್ಟರ್ ರಮೇಶ್ ಮಲ್ಲಪ್ಪ ಅಂಜುಟಿಗೆ, ಖ್ಯಾತ ವೈದ್ಯರು ರೋಗಿ. ಇವರು ತಮ್ಮೆಲ್ಲರಿಗೂ ಕೂಡ ಇಂದಿನ ಪ್ರಸಾದದ ಸೇವೆಯನ್ನು ಮಾಡಿಸಿದ್ದಾರೆ. ಇವತ್ತಿನ ಪ್ರಸಾದದ ಸೇವೆಯನ್ನು ಮಾಡಿಸಿರ್ತಕ್ಕಂತಹ ಅವರ ಕುಟುಂಬಕ್ಕೆ ಶರಣ ಬಸವೇಶ್ವರ ಪುಟ್ಟಯ್ಯಜ್ಜ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಿಸಿ, ಹಾಗೂ ನಾಳೆಯ ಒಂದು ಪ್ರಸಾದದ ಸೇವೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಭಕ್ತರು ಶ್ರೀ ಬೇಳಪ್ಪ ಭೀಮರಾಯ ಬಿರಾದರ್ ಇಂಡಿ, ಇವರು ನಾಳಿನ ಪ್ರಸಾದದ ಸೇವೆಯನ್ನು ಇಟ್ಟುಕೊಂಡಿದ್ದಾರೆ. ಇವರಿಗೂ ಕೂಡ ಆ ಶರಣ ಬಸವೇಶ್ವರ ಪುಟ್ಟಯ್ಯಜ್ಜ ಒಳ್ಳೆಯದನ್ನು ಮಾಡಲಿ, ಆಯುರಾರೋಗ್ಯ ಕೊಡಲಿ ಅಂತ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿ, ಹಾಗೆ ಯಾರ ರೊಟ್ಟಿ ಕೊಟ್ಟಿರಿ, ಯಾರ ಪಟ್ಟಿ ಕೊಟ್ಟಿರಿ, ಅವರೆಲ್ಲರಿಗೂ ಕೂಡ ಆ ಶರಣ ಬಸವೇಶ್ವರ ಇನ್ನೂ ಕೊಡ್ತಕ್ಕಂಥ ಗುಣವನ್ನು ಕೊಡಲಿ, ಇನ್ನೂ ಅವರ ಮನೆಯೊಳಗ ಸಿರಿ ಸಂಪತ್ತನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡಲಿ ಅಂತ ಅವರೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ಸಮರ್ಪಿಸೋಣ. ಇಂದಿನ ಪ್ರಸಾದ ಸೇವೆ ಮಾಡಿದಂಥ ಭಕ್ತ ಡಾಕ್ಟರ್ ರಮೇಶ್ ಮಲಕಪ್ಪ ಅಂಜುಟಿಗೆ, ಖ್ಯಾತ ವೈದ್ಯ ರೋಗಿ, ಅವರು ದಂಪತಿಗಳು ವೇದಿಕೆ ಬರಬೇಕು. ಅದರಂತೆ ಇಂದು ಒಂದು ಪುರಾಣ ಕಾರ್ಯಕ್ರಮಕ್ಕೆ
ನಮ್ಮ ಆತ್ಮೀಯರಾದಂಥ ಗೆಳೆಯನಾದಂಥ ಚಿದಾನಂದ ಆತ್ಮಾನಂದಗೌಡ ಪಾಟೀಲ್ ಶಿಕ್ಷಕರು ಅವರ ಅನುಪಸ್ಥಿತಿಯಲ್ಲಿ ಅವರ ಮಾವನವರಾದಂಥ ಗುರುನಾಥ್ ತುಮ್ಮೂರ್ಗಿ ಅವರು ವೇದಿಕೆಗೆ ಬರಬೇಕು. ಪುರಾಣ ವಾಚಕರಾದಂಥ ವಿಶ್ವರಾಧ್ಯ ಗುರುಗಳಿಗೆ ಶಾಲು ಸನ್ಮಾನ. ಶ್ರೀ ಶರಣಬಸವೇಶ್ವರ ಧರ್ಮದರ್ಶಿಗಳಾದಂಥ ಶೋಭಶರಣರಿಗೆ ಶಾಲು ಸನ್ಮಾನ. ಇನ್ನೋರ್ವ ಶರಣರಾದಂಥ ಸಂಗಮೇಶ ಗೊಲ್ಲಾಳಪ್ಪ ಶರಣ ಸಾಲಕ್ಕಿ ಅವರಿಗೆ ಶಾಲು ಸನ್ಮಾನ. ಬಸವಣ್ಣನ ಸ್ಥಾನ ವಹಿಸಿದಂಥ ಸುಭಾಷ್ ಚಂದ್ರ ಸಿದ್ದಪ್ಪ ಹೊಲ್ಕನವರವರಿಗೆ ಶಾಲು ಸನ್ಮಾನ. ಒಂದು ಗಾನ ಕೋಗಿಲೆ ಗಾಯಕರಾದಂಥ ಕಲ್ಯಾಣ ಕುಮಾರ್ ಗವಿಗಳಿಗೆ ಶಾಲು ಸನ್ಮಾನ. ತಬಲಾ ವಾಚಕರಾದಂಥ ರವಿ ವಿಭೂತಿ ಅವರಿಗೆ ಶಾಲು ಸನ್ಮಾನ. ಇಂದಿನ ಪ್ರಸಾದ ಸೇವೆಯನ್ನು ಮಾಡಿದಂಥ ಡಾಕ್ಟರ್ ರಮೇಶ್ ಮಲಕಪ್ಪ ಅಂಜುಟಿಗಿ ಖ್ಯಾತ ವೈದ್ಯರು ರೋಗಿ ದಂಪತಿಗಳು ವೇದಿಕೆಗೆ ಬರಬೇಕು. ಇಂದಿನ ಪ್ರಸಾದ ಸೇವೆಯನ್ನು ಮಾಡಿದಂಥ ಭಕ್ತರು ಡಾಕ್ಟರ್ ರಮೇಶ್ ಮಲಕಪ್ಪ ಅಂಜುಟಿಗಿ ಖ್ಯಾತ ವೈದ್ಯರು ರೋಗಿಯವರಿಗೆ ನಮ್ಮ ಧರ್ಮದರ್ಶಿಗಳಾದಂಥ ಶೋಭ ಶರಣ ನಾಗಪ್ಪ ಶರಣ ಸಾಲೋಕಿ ಅವರಿಂದ ಶಾಲು ಸನ್ಮಾನ ದಂಪತಿಗಳಿಗೆ. ಇಂದಿನ ಪ್ರಸಾದ ಸೇವೆ ಮಾಡಿದಂಥ ನಮ್ಮ ಡಾಕ್ಟರ್ ಸಾಹೇಬರಿಗೆ ಯಾವುದೇ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಸಹಿತ ಒಂದು ದಾಸೋಹದ ಸೇವೆಯಲ್ಲಿ ಒಂದು ಯಾವೇ ಕಾರ್ಯಕ್ರಮಕ್ಕೂ ಸಹಿತ ತಮ್ಮ ತನು ಮನ ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅವರ ವೃತ್ತಿಗೂ ಸಹಿತ ಆ ಶರಣ ಬಸವೇಶ್ವರನ
ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳಿಕೊಳ್ತೇವೆ. ನೋಡ್ರಿ, ಶರಣನ ಆಶೀರ್ವಾದ ಯಾವ ರೀತಿ ಇರುತ್ತದಂತ ಗೊತ್ತಾಗಂಗಿಲ್ಲ. ಆ ಡಾಕ್ಟರ್ ಸಾಹೇಬ್ರು ಇವತ್ತ ಚಿಕ್ಕ ರೋಗಿಯನ್ನು ಬಿಟ್ಟು ಬಂದ್ರು ಸಹಿತ ನಮ್ಮ ಗೊರಗುಡಿಯ ಭಕ್ತರಾಗಿ ಯಾವುದೇ ಕಾರ್ಯಕ್ರಮ ಇಲ್ಲಿ, ಇದು ಒಂದೇ ದೇವಸ್ಥಾನದಂತಲ್ಲ, ಪ್ರತಿಯೊಂದಕ್ಕೂ ಸಹಿತನು ತಮ್ಮ ಧನಸೇವೆಯನ್ನು ಸಹಿತ ಮಾಡಿ ಮತ್ತು ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೆ ಆ ಶರಣಬಸವೇಶ್ವರ ಇನ್ನೂ ಹೆಚ್ಚಿನಲ್ಲಿ ಅವರ ಮೇಲೆ ಆಶೀರ್ವಾದ ಇರಲಿ ಅಂತೇಳಿ ಕೇಳಿಕೊಳ್ಳುತ್ತೇವೆ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ಅನುದಿನ ಗುರವಿಗೆ ಅನುರಾಗ ಭಕ್ತಿ ಅನುದಿನ ಗುರವಿಗೆ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿ ಜ್ಞಾನಪೂರ್ಣಂ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ನಾನೇನೆಂಬುದು ಬೀಳಿರು ನರಕದ ಪ್ರಾಪ್ತಿ ಜ್ಞಾನಿಗಳೊಡನಾಡಿರು ಸ್ವಾನುಭವದ ಸುಖ ತಾನೇ ಕೈ ಸೇರುವುದು ಅನುದಿನ ಲಿಂಗಕ್ಕೆ ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀ ಮಹಾದೇವಾಯ ನಮಃ. ಯಶಿಗೋ ನಾಮರೂಪಾಭ್ಯಂ ಯಾ ದೇವಿ ಸುರಮಂಗಳಂ ತ್ರಯೋ ಸುಂದರಾರ್ಥಂ ಸಾಂಸರತೋ ಜಯ ಮಂಗಲಂ ಜಯ ನಮಃ. ಪಾರ್ವತಿ ಶಿವ ಹರ ಹರ ಮಹಾದೇವ.